ಥ್ಯಾಂಕ್ ಯು. ನಾನು ಮಾರುತಿ BM ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ. ನೋಡಿ, ಇವತ್ತು ಮೂರು ಸುದ್ದಿಯಲ್ಲಿ ಒಂದು ಸುದ್ದಿಯನ್ನು ತಂದಿದ್ದೆ ನಾನು. ಏನಂತಂದ್ರೆ, ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಕಷ್ಟು ವಿಶ್ಲೇಷಣೆ ಮಾಡಿ, ವಿಚಾರ ಮಾಡಿ, ಕಾಮಗಾರಿ ಬಗ್ಗೆ ಚರ್ಚೆ ಮಾಡಿದ ಬಳಿಕ ತಯಾರಾಗುವಂತ ಬಿಲ್ಡಿಂಗ್ಗಳೇ ಸಮಸ್ಯೆ ಆದರೆ ಇನ್ನು ಕಾಮನ್ ಆಗಿ ನಗರಸಭೆಯಿಂದ ಅಥವಾ ತಾಲೂಕಾಡಳಿತದಿಂದ ಆಗುವ ಬಿಲ್ಡಿಂಗ್ಗಳ ಕಥೆ ಏನು ಅಂತ ಪ್ರಮುಖವಾಗಿ ನಾನು ಹೇಳಕೊಟ್ಟದ್ದು ಇಷ್ಟೇ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆ ತೋರಿಸ್ತಾ ಹೋಗ್ತೀನಿ. ನಾನು ದೃಶ್ಯ ನೋಡ್ತಿರುವ ಹಾಗೆ ನಾನು ದೇವಗಿರಿಯ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿದ್ದೇನೆ. ವೈದ್ಯಕೀಯ ಶಿಕ್ಷಣ ತರಬೇತಿ ಎನ್ನುವಂತಹ ಶಾಲೆ ಇದು, ಕಾಲೇಜ್ ಇದು. ಈ ಕಾಲೇಜಿಗೆ ಹಾಕಿರುವಂತಹ ಟೈಲ್ಸ್ಗಳು ಉದುರಿ ಬಿದ್ದಿದ್ದಾವೆ. ಅದು ಕೆಳಭಾಗದಲ್ಲೇ ವಾಹನ ನಿಲ್ಲಿಸಿದಾಗ ಬಿದ್ದವು ಅಥವಾ ವಿದ್ಯಾರ್ಥಿಗಳು ಬಂದಾಗ ಬಿದ್ದವು. ಯಾರಿಗೆ ಹಾನಿ ಆಯಿತೋ, ಯಾರ ತಲೆಗಳು ಒಡೆದವೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತರೂ ನೂರಾರು ಟೈಲ್ಸ್ಗಳು ಉದುರಿ ಬಿದ್ದಿದ್ದಾವೆ. ಇನ್ನು ಅಷ್ಟೇ ಅಲ್ಲದೆ ಪಿಲ್ಲರ್ಗಳು ನೋಡ್ತಿರ್ಬೋದು ದೃಶ್ಯದಲ್ಲಿ ಮೇಲ್ಗಡೆ, ಅಲ್ಲೂ ಕೂಡ ಸಿಮೆಂಟಿನ ಹಕ್ಕಳಿಗಳು ಉದುರಿ ಕೆಳಗಡೆ ಬೀಳ್ತಾ ಇದ್ದಾವೆ. ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಎರಡು ಸರ್ಕಾರಗಳು ಒಟ್ಟಾಗಿ ಒಬ್ಬರು ಉದ್ಘಾಟನೆ ಮಾಡಲಿಕ್ಕೆ ಮುಂದಾದರೆ ಒಬ್ಬರು ಅಡಿಪಾಯವನ್ನು ಹಾಕಲಿಕ್ಕೆ ಮುಂದಾಗಿದ್ರು. ಅದೆಲ್ಲ ಆದ ಬಳಿಕ ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜಿನೋ ಆಯಿತು, ಸಂತೋಷ ಆಯಿತು. ಆದರೆ ಆ ಮೆಡಿಕಲ್ ಕಾಲೇಜ್ ಇದೀಗ ನೋಡ್ತಾ ಇರ್ಬೋದು, ಬುನಾದಿಯ ನಂತರ ಬರುವಂತಹ ಕಟ್ಟೆ ಏನಿದೆ, ಆ ಕಟ್ಟೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತದ್ದು. ಕೋಟಿ ಕೋಟಿ ಹಣವನ್ನು ಹಾಕಿದ್ರು, ಸಾಕಷ್ಟು ಬಾರಿ ಪರಿಶೀಲನೆ ಮಾಡಿದ್ರು. ಸಚಿವರು, ಶಾಸಕರುಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಅದೇ ಅಲ್ಲದೆ ಹೈದರಾಬಾದಿನ ಮೂಲದ ಕಂಪನಿಯೊಂದಕ್ಕೆ ಕರೆ ಮಾಡಿ ಅಲ್ಲಿಂದ ಇಲ್ಲಿ ಕೆಲಸವನ್ನು ಮಾಡಿಕೊಳ್ಳೋಕೆ ಮುಂದಾದ್ರು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಮುಖ್ಯವಾಗಿ ಇರುವಂತಹ ಗೋಡೆ ಪಿಲ್ಲರ್ ಏನಿದೆ ಕೆಳಭಾಗದಲ್ಲಿದೆ, ಅದೇ ಈಗ ಬಿರುಕು ಬಿಟ್ಟಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಾಗಿ ಒಂದು ಕೈ ಹೋಗುವಷ್ಟು, ದೃಶ್ಯ ನೋಡ್ತಿರೋ ಹಾಗೆ ಒಂದು ಕೈ ಮುಂಗೈ ಹೋಗುವಷ್ಟು ಹೋಗಾಗಿರುವಂತದ್ದು. ಇದೇನು ಚಿಕ್ಕ ಬಿಲ್ಡಿಂಗ್ ಏನಲ್ಲ, ಸುಮಾರು 3-4 ಅಂತಸ್ತಿನ ದೊಡ್ಡದಾದಂತಹ ಬಿಲ್ಡಿಂಗ್ ಇದೆ. ಇದು ಸಂಪೂರ್ಣವಾಗಿ ನೋಡ್ತಿರಬಹುದು. ಇಲ್ಲಿ ದೃಶ್ಯದಲ್ಲಿ ಅದಕ್ಕೆ ಇರುವಂತಹ ಒಂದಿಷ್ಟು ಸಿಮೆಂಟ್ ಫಲಕಗಳು ಬಿದ್ದಿರುವಂತದ್ದು. ಇದು ಇಷ್ಟೇ ಮಾತ್ರ ಅಲ್ಲ, ಒಂದಿಷ್ಟಾಗಿತ್ತು ಅಂದ್ರೆ ಅದನ್ನ ಕೆದಕುವ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇಲ್ಲಿ ನೋಡ್ತಿರಬಹುದು ಸಂಪೂರ್ಣವಾಗಿ ಈ ಬಿಲ್ಡಿಂಗ್ ಏನಿದೆ, 4 ಅಂತಸ್ತಿನ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಇಲ್ಲಿ ಪ್ರಮುಖವಾಗಿ ಬರುವಂತದ್ದೇ ವೈದ್ಯಕೀಯ ಕಲಿಯಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳು, ಅವರ ತಲೆ ಮೇಲೆ ಅಥವಾ ಅವರ ಜೀವಕ್ಕೆ ಹಾನಿಯಾದ ಗತಿ ಏನು? ಸರ್ಕಾರ ಇಷ್ಟೆಲ್ಲ ಕ್ರಮ ವಹಿಸಿ ಅಧಿಕಾರಿಗಳು, ಶಾಸಕರು, ಸಚಿವರುಗಳು, ಸಿಎಂಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ, ಕಾನ್ಫರೆನ್ಸ್ ಮಾಡಿ ಕಟ್ಟಿದ ಬಿಲ್ಡಿಂಗ್ಗೆ ಈ ಪರಿಸ್ಥಿತಿ ಆಗಿದೆ. ಮುಂದೆ ಇದನ್ನ ಏನ್ ಮಾಡ್ತೀರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಿಷ್ಟಾಗಿತ್ತು ನಿಮ್ಮರ ಸುದ್ದಿ. ಮುಂದಿನ ಸುದ್ದಿ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್. ಓವರ್ ಟು ಯು.